ಸೂರಜ್ ವಿರುದ್ಧ ಕಂಪ್ಲೇಂಟ್ ಆಗಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದರೆ, ಈ ಕಡೆ ಸೂರಜ್ ರೇವಣ್ಣ ಕಡೆಯಿಂದ ಒಂದು ಕಂಪ್ಲೇಂಟ್ ಆಗಿದೆ. ಆರೋಪ ಮಾಡ್ತಾ ಇರುವಂಥ ಸಂತ್ರಸ್ತನ ವಿರುದ್ಧ ಕೇಸು ದಾಖಲಾಗಿದೆ. ಹೊಳೆನರಸೀಪುರ ಟೌನ್ ಸ್ಟೇಷನಲ್ಲಿ ಕೇಸು ದಾಖಲಾಗಿರುವುದು. ಅಂದರೆ ಈಗ ದೂರು ಕೊಡೋದಕ್ಕೆ ಮುಂದಾಗಿರುವಂಥ ಸಂತ್ರಸ್ತ 5 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅನ್ನೋ ಆರೋಪದ ಮೇಲೆ ಎಕ್ಸ್ಟಾರ್ಷನ್ನು ಕೇಸನ್ನು ಕೊಟ್ಟಿದ್ದಾರೆ. ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಅವರು ದೂರು ಕೊಟ್ಟಿದ್ದಾರೆ. ಸುಲಿಗೆಗೆ ಪ್ರಯತ್ನ ಮಾಡಲಾಗಿದೆ. IPC ಸೆಕ್ಷನ್ 384 ಅಡಿಯಲ್ಲಿ ಕೇಸು ದಾಖಲಾಗಿದೆ. ಇನ್ನು ಈ ಕೇಸಿಗೆ ಸಂಬಂಧಿಸಿದಂತೆ ಅನೇಕ ಆಡಿಯೋಗಳು, ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಗಿದೆ. ಅದರಲ್ಲಿ ಒಂದು ಆಡಿಯೋದಲ್ಲಿ ಮಾತುಕತೆ ಇದೆ. ಸೂರಜ್ ರೇವಣ್ಣ ಅವರದ್ದು ಎನ್ನಲಾದಂಥ ಧ್ವನಿ ಮತ್ತು ಸಂತ್ರಸ್ತ ಯುವಕನ ಧ್ವನಿ ಇದೆ ಅದರಲ್ಲಿ. ಸೊ ಆ ಆಡಿಯೋ ಬೇರೆಯದ್ದೇ ಕಥೆಯನ್ನು ಹೇಳ್ತಿದೆ. ಆ ಆಡಿಯೋವನ್ನು ನಿಮ್ಮ ವಿವೇಚನೆಗೆ ಬಿಡ್ತಾ ಇದ್ದೀವಿ. ಈಗ ವಿಷಯ ಹೋಗಿದೆ, ಅದ್ ಬೇಡ, ಅದ್ ಕುತ್ಕೊಂಡು ಮಾತಾಡೋಣ ಅಂತಾರೆ. ಆಯ್ತಾ, ತಲೆ ಕೆಡ್ಸ್ಕೊಳಕ್ ಹೋಗ್ತಾರೆ. ಏನ್ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಅಂತ ರಾತ್ರಿನೇ ಮೆಸೇಜ್ ಹಾಕಿದ್ದೆ. ಏನಾದ್ರು ಹೇಳಿ, ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಈಗ ನಾನು ಹೇಳೋಣ, ಬೆಳಕಿಗಡೆ ಬಂದು ಮಾತಾಡಿದ್ರೆ ಹೇಳ್ಬೋದು. ಎದುರುಗಡೆ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ. ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ? ಇವಾಗ ಅವ್ರ ಮೊದ್ಲೇ ಬೈದಲ್ಲ ಅವ್ರ. ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಇದೆ. ಹೇಳುವ ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳುವ. ಅದನ್ನ ಮಾಡ್ತಿಲ್ಲ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನ್ ಮಾಡ್ಲಿ ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಮರ್ಯಾದೆ ಹೋಗುತ್ತಲ್ಲ, ಹಂಗೆಲ್ಲ ಮಾಡಕ್ ಇಲ್ಲ. ಯಾರು ಮರಿಗೂ ಹೋಗಲ್ಲ ಕಣೋ, ಏನು ಆಗಲ್ಲ. ಯಾರಿಗೂ ಗೊತ್ತಿರುತ್ತೆ, ನೀವು ವಿಷಯ ಸುಮ್ಮನೆ ಬಿಟ್ಟು ಬಿಡ್ಬೇಕು. ಆಯ್ತಾ? ಸೊ ಇಲ್ಲಿ ಸೂರಜ್ ರೇವಣ್ಣ ಅವರದ್ದು ಎನ್ನಲಾದಂಥ ಧ್ವನಿ ಅದು. ಅವರ ಆ ಧ್ವನಿಗೆ ಹೋಲಿಕೆ ಇದೆ. ಅವರದ್ದು ಅಂತ ನಾವೇನು ಸರ್ಟಿಫೈ ಮಾಡ್ತಾ ಇಲ್ಲ. ಬಟ್ ಆ ಮಾತುಕತೆಯನ್ನು ನೀವು ಕೇಳಿದ್ರಿ. ಅಲ್ಲಿ ಆಗೋಗಿದೆ, ಬಾ ಮಾತನಾಡೋಣ ಅಂತ ಸೂರಜ್ ರೇವಣ್ಣ ಅವ್ರದ್ದು ಎನ್ನಲಾದಂಥ ಧ್ವನಿ ಅಲ್ಲಿ ಮಾತನಾಡುತ್ತೆ. ಅಂದರೆ ಏನರ್ಥ? ಆಗೋಗಿದೆ ಅಂತಂದರೆ ಏನು? ಅಥವಾ ಸಂತ್ರಸ್ತನಿಗೆ ದುಡ್ಡು ಕೊಟ್ಟು ಸೆಟಲ್ಮೆಂಟ್ ಮಾಡುವಂಥ ಪ್ರಯತ್ನಗಳಾಗಿದೆ ಅಲ್ಲಿ. ಅಂದರೆ ಆ ಮಾತುಕತೆಯಲ್ಲಿ ಆ ರೀತಿ ಅನಿಸ್ತಾ ಇದೆ. ಆ ಸಂತ್ರಸ್ತ ಸುಮ್ಮನೆ ದೂರು ಕೊಡ್ತಿದ್ದಾನೆ ಅಂತಂದರೆ ನೀವು ದುಡ್ಡು ಕೊಟ್ಟು ಸೆಟಲ್ಮೆಂಟ್ ಮಾಡೋದೇನಿದೆ? ಈಗ ಯಾರೋ ಒಬ್ಬ ವ್ಯಕ್ತಿ ಒಬ್ಬ MLC ವಿರುದ್ಧ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾನೆ ಅಂತಂದರೆ ಅವನನ್ನು ಕರೆದು ಬಂದು ಮಾತನಾಡೋಣ, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯನಾ? ಸೊ ಇದು ಅನುಮಾನಕ್ಕೆ ಕಾರಣ ಆಗ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.